ಎಲ್ಲರಿಗೂ ನಮಸ್ಕಾರ. ಕಿಶಾ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಮತ್ತು ಕಲ್ಪತರು ಗ್ರಾಂಟ್ ಸಹಯೋಗದೊಂದಿಗೆ ನಡೆಯುತ್ತಿರುವ ಜ್ಞಾನಧಾರೆ ಕಾರ್ಯಕ್ರಮದ 4ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇದ್ದರೆ ಪುಸ್ತಕದಂತೆ ಇರು, ದೂರದಿಂದ ಕಂಡರೆ ನೀನೇನು ಎಂದು ಅರಿವಾಗದಂತೆ, ನಿನ್ನಂತರಾಳ ಓದಿದಾಗಲೇ ಅರ್ಥವಾಗುವಂತೆ, ಮುಖಪುಟದಲ್ಲಿ ಮನಸ್ಸಂಗತಿ ತಿಳಿಯದಂತೆ, ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ ಇದು ಪುಸ್ತಕದಂತೆ. ಇಂದು ನಾವು ಪರಿಚಯ ಮಾಡಿಕೊಟ್ಟಂತಹ ಪುಸ್ತಕದ ಹೆಸರು ಎದೆಗೆ ಬಿದ್ದ ಅಕ್ಷರ. ಶ್ರೀಯುತ ದೇವನೂರು ಮಹಾದೇವರವರು ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರವನ್ನ ಪುಸ್ತಕವನ್ನ ಇಂದು ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಭೂಮಿಗೆ ಬಿದ್ದ ಬೀಜ ಮತ್ತೆ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ವ್ಯರ್ಥ ಆಗೋದಿಲ್ಲ, ಎಂದಾರು ಒಂದಿನ ಅದು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಇದರ ಒಂದು ಭಾಗವನ್ನ ನಾವು 10ನೇ ತರಗತಿಯ ಕನ್ನಡದಲ್ಲಿ 5ನೆಯ ಗದ್ಯವಾಗಿ ನಾವು ಕೂಡ ಓದ್ಬಹುದು. ಹಾಗಾಗಿ ಇವತ್ತಿನ ಒಂದು ಪರಿಚಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಅನುಕೂಲ ಆಗಿದೆ. ಈ ಒಂದು ಪುಸ್ತಕವನ್ನ ಪರಿಚಯ ಮಾಡಿಕೊಳ್ಳಿದ್ದಾರೆ ಶ್ರೀಮತಿ ಮಧುಶ್ರೀ, ಸಹಶಿಕ್ಷಕರು, ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆ, ನೊಣವಿನಕೆರೆ. ಇವರು ಸುಮಾರು 11 ವರ್ಷಗಳಿಂದ ಸಹಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ತಾಲೂಕು ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ತಿಪಟೂರು ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಸಹ ಆಗಿದ್ದಾರೆ. ಶ್ರೀತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಟ್ಟ ಈ ಒಂದು ವೇದಿಕೆಯನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಸ್ವಾಗತ ಮೇಡಮ್. ಆತ್ಮೀಯ ಪುಸ್ತಕ ಪ್ರೇಮಿಗಳೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಪುಸ್ತಕ ಎಂತ ಅಂದ್ರೆ ಅದೊಂದು ಜ್ಞಾನ ಭಂಡಾರ. ಈ ಜ್ಞಾನ ಉಳಿಬೇಕು ಶಾಶ್ವತವಾಗಿ ಅಂತ ಅಂದ್ರೆ ನಾವು ಅದನ್ನ ಹೆಚ್ಚಿನದಾಗಿ ಸಂಪಾದನೆ ಮಾಡ್ತಾ ಹೋಗ್ಬೇಕು. ಯಾರಿಗೆ ದೇಹಕ್ಕೆ ಸಾವಿದೆ, ಆದ್ರೆ ತಾನು ಜ್ಞಾನದಿಂದ ಸಂಪಾದಿಸಿ ಬಿಟ್ಟು ಹೋಗುವಂತಹ ಸಾಧನೆಗೆ ಎಂದಿಗೂ ಸಾವಿರುವುದಿಲ್ಲ. ನೋಡಿ, ಈ ಪುಸ್ತಕ ಅನ್ನೋವಂಥದ್ದನ್ನ ನಾವು ಶಾಶ್ವತವಾಗಿ ಅಂದ್ರೆ ಎಷ್ಟೇ ಪ್ರಾಚೀನ ಕಾಲದ್ದಾದ್ರೂ ಕೂಡ ನಾವೇನ್ ಮಾಡ್ತಿದೀವಿ, ಇಂದಿಗೂ ಕೂಡ ಅದನ್ನ ನೆನಪಲ್ಲಿ ಇಟ್ಕೊಳ್ತಾ ಇದೀವಿ. ಅದಕ್ಕೆ ಮುಖ್ಯವಾದ ಉದಾಹರಣೆಗಳಂತಂದ್ರೆ ನೋಡಿ, ನಾವು ಸಾವಿರಾರು ವರ್ಷಗಳ ಹಿಂದಿನದ್ದಾಗಿರೋಂತಹ ರಾಮಾಯಣ, ಭಗವದ್ಗೀತೆ ಅಂತಹ ಕೃತಿಗಳನ್ನ ಇಂದಿಗೂ ಕೂಡ ಪಂಪರನ್ನ ರಚಿಸಿರೋ ಅಂತಹ ಮಹಾಕಾವ್ಯಗಳನ್ನ ಇಂದಿಗೂ ಕೂಡ ಪ್ರಸ್ತುತವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಏನ್ ತೋರಿಸುತ್ತಪ್ಪ ಅಂದ್ರೆ, ವ್ಯಕ್ತಿ ಮಣ್ಣಾಗಿ ಅವನ ಮೂಳೆಗಳು ಕೂಡ ಇಲ್ಲದೆ ಕರ್ಗೋಗಿರ್ಬಹುದು, ಆದ್ರೆ ಅವನು ಮಾಡಿರೋಂತಹ ಸಾಧನೆ, ಸಾಹಿತ್ಯ ಲೋಕಕ್ಕೆ ಕೊಟ್ಟೋಗಿರೋ ಅಂತಹ ಆ ಒಂದು ಅಭೂತಪೂರ್ವದಂತಹ ಸಾಧನೆಗಳೇನಿದೆ ಅವು ಅಮೂಲ್ಯವಾದದ್ದನ್ನ ನಾವು ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾ ಇದೀವಿ. ಅದ್ ಯಾವ ರೀತಿಯಾಗಿ ಕಾಪಾಡ್ತಿದೀವಿ ಅಂದ್ರೆ, ಅದು ನಾವು ಓದೋದ್ರ ಮುಖಾಂತರ, ಅದನ್ನ ಅಲ್ಲಿರೋ ಅಂತಹ ಮೌಲ್ಯಗಳನ್ನ ನಾವು ಬಳಸೋದ್ರ ಮುಖಾಂತರ ಕಾಪಾಡ್ತಾ ಇದೀವಿ. ಅದೇ ರೀತಿಯಾಗಿ ಪುಸ್ತಕಗಳು ಒಂದು ನಿರ್ಜೀವ, ನೋಡೋದಕ್ಕೆ ಇದು ಮೇಲ್ನೋಟಕ್ಕೆ ಒಂದು ನಿರ್ಜೀವ ವಸ್ತುವಿನ ತರ ಕಾಣಿಸುತ್ತೆ, ಆದ್ರೆ ಖಂಡಿತವಾಗ್ಲೂ ಇದನ್ನ ನಾವು ನಿರ್ಜೀವ ವಸ್ತು ಅಂತ ಹೇಳೋದಕ್ಕಾಗಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನೋಡಿ, ಪುಸ್ತಕವನ್ನ ಓದ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಗೊತ್ತಿಲ್ಲದನೆ ಏನೋ ಒಂಥರ ಸಂತೋಷದ ಭಾವಗಳು, ಒಂಥರ ದುಃಖದ ಭಾವಗಳು ಎಲ್ಲವೂ ಕೂಡ ತರಿಸುತ್ತೆ ಪುಸ್ತಕ ಮನಸ್ಸಿಗೆ. ಅದೇ ರೀತಿಯಲ್ಲಿ ಮುಖದಲ್ಲಿ ಮಂದಹಾಸವನ್ನ ಮೂಡಿಸುತ್ತೆ, ಗೊತ್ತಿಲ್ಲದೆ ಕಣ್ಣಂಚಲ್ಲಿ ನೀರನ್ನ ತರಿಸುತ್ತೆ. ಹಾಗಾಗಿ ಇದು ನಿಜವಾಗ್ಲೂ ನಮ್ಮೆಲ್ರಿಗೂ ಕೂಡ ಒಂದು ಆಪ್ತ ಮಿತ್ರನಂತೆ. ನಿರ್ಜೀವ ವಸ್ತು ಅಂತ ಈ ಪುಸ್ತಕವನ್ನ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೆಚ್ಚಿನದಾಗಿ ನಾವ್ ಇನ್ನ ಹೇಳ್ಬೇಕು ಅಂತಂದ್ರೆ, ಪುಸ್ತಕಗಳು ನಮಗೆ ಜ್ಞಾನದ ಸುರಿಮಳೆಯನ್ನ ಸುರಿಸುತ್ತೆ ಅಂತ ಆಗ್ಲೇ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ನಾವು ಪ್ರಸ್ತುತ ಸನ್ನಿವೇಶ, ಸಮಾಜದಲ್ಲಿ ಆಗ್ತಾರಂತಹ ಸ್ಥಿತಿಗತಿ ಇವುಗಳನ್ನೆಲ್ಲ ಕುರಿತು ನಾವು ನೋಡೋದಾದ್ರೆ, ಈ ಪುಸ್ತಕಗಳು ಹಾಗಾದ್ರೆ ನಿಜವಾಗ್ಲೂ ನಾವು ಎಷ್ಟು ಮಟ್ಟಿಗೆ ಪುಸ್ತಕಗಳಿಂದ ನಾವು ಯಶಸ್ಸನ್ನ ಅಥವಾ ಸಾಧನೆಯನ್ನ ಮಾಡ್ತಾ ಇದೀವಿ, ಅಥವಾ ಜೀವನವೆಂಬ ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡಿತಾ ಇದೀವಿ ಅಂತ ಸ್ವಲ್ಪ ಆಲೋಚನೆ ಮಾಡೋದಾದ್ರೆ ನಾವು ನೋಡ್ರಿ, ಪ್ರತಿ ಪರೀಕ್ಷೆಗಳಲ್ಲಿ ನಾವು ಇವಾಗ SLC ಆಗ್ಲಿ, PUC ಆಗ್ಲಿ, ಯಾವುದೇ ಶಿಕ್ಷಣ ಆಗ್ಲಿ, 100ಕ್ಕೆ 100 ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯೇ ಹೆಚ್ಚಾಗಿದೆ. ಕಡಿಮೆ ಜಸ್ಟ್ ಪಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಆಗಂತವ್ರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ನಮ್ಮ ಕಾಲದಲ್ಲಿ ಅಥವಾ ನಿಮ್ಮಂತ ಹಿರಿಯರ ಕಾಲದಲ್ಲೆಲ್ಲ ಒಂದು ಶಾಲೆಗಳಿಗೆ ಕಡಿಮೆ ಮೆಂಬರ್ಸ್ ಅಷ್ಟೇ ಪ್ರಥಮ ದರ್ಜೆಲಿ ಅಥವಾ ರ್ಯಾಂಕ್ ಬರ್ತಾ ಇದ್ರು. ಇನ್ನುಳಿದವರೆಲ್ಲ ಜಸ್ಟ್ ಪಾಸ್ ಸಂಖ್ಯೆನೇ ಜಾಸ್ತಿ ಇರ್ತಾ ಇತ್ತು. ಆದ್ರೆ ಇವಾಗಿನ ದಿನಗಳಲ್ಲಿ ಜಸ್ಟ್ ಪಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಸಂಖ್ಯೆ ಕಡಿಮೆ ಇದೆ, ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಿರೋರ್ ಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ರ್ಯಾಂಕ್ಗಳು ಹೆಚ್ಚಾಗ್ತಿದೆ. ಆದ್ರೆ ಜೀವನ ಎಂಬ ಪರೀಕ್ಷೆಯಲ್ಲಿ ಇತ್ತೀಚಿನ ದಿನಗಳಲ್ಲೇ ಅವರು ಸೋಲ್ತಾ ಇರೋದು. ಹಾಗಾದ್ರೆ ಇಲ್ಲಿ ನಾವು ಯೋಚನೆ ಮಾಡ್ತಾ ಇರೋಂತಹ ವಿಚಾರ, ಹಾಗಾದ್ರೆ ಈ ರ್ಯಾಂಕ್ ಇಂದ ಏನ್ ಪಡ್ಕೊಂಡ್ರು ಅವರು? ಹಾಗಾದ್ರೆ ಪುಸ್ತಕದಿಂದ ಅನುಕೂಲ ಆಗ್ಲಿಲ್ವಾ ಅವ್ರಿಗೆ?
ಆಗಿದೆ, ರ್ಯಾಂಕ್ ಬರೋದಕ್ಕೆ ಅಷ್ಟೇ ಅನುಕೂಲ ಆಗಿದೆ. ಅವನು ಬದುಕೋ ಅಂತಹ ಜೀವನಕ್ಕೆ ಬೇಕಾಗಿರೋಂತಹ ಮೌಲ್ಯಗಳಾಗ್ಲಿ, ನೈತಿಕತೆ ಆಗ್ಲಿ ಅವನಿಗೆ ಅದು ಕಲಿಸ್ಕೊಡ್ಲಿಲ್ಲ. ಅದ್ ಬರೀ ಪರೀಕ್ಷೆಗೆ ಸಿದ್ಧಗೊಳಿಸ್ತು, ಜೊತೆಗೆ ಅಂಕಗಳನ್ನ ಗಳಿಸೋದಕ್ಕೆ ಮಾತ್ರ ಪ್ರೇರಣೆ ಆಯ್ತು. ಹಾಗಾದ್ರೆ ಪುಸ್ತಕದಿಂದ ಮತ್ತೆ ಯಾವ ರೀತಿಯ ಜ್ಞಾನ ಬಳಸ್ಕೋಬಹುದು, ನಾವು ರೂಢಿಸ್ಕೊಳ್ಬಹುದು ಅಂತಂದ್ರೆ, ಪಠ್ಯ ಪುಸ್ತಕದ ಹೊರತಾಗಿ ಮನುಷ್ಯನು ಅಥವಾ ವಿದ್ಯಾರ್ಥಿ ಆಗ್ಲಿ, ವೃತ್ತಿಯಲ್ಲಿರೋರಾಗ್ಲಿ, ನಿವೃತ್ತಿ ಜೀವನದವರಾಗ್ಲಿ ಪಠ್ಯ ಪುಸ್ತಕಗಳಿಗೆ ಹೊರತುಪಡಿಸಿ ನಾವು ಬೇರೆ ಪುಸ್ತಕಗಳನ್ನ ಓದಿದಾಗ ಅದೇನಾಗುತ್ತೆ ಅಂದ್ರೆ ನಮ್ಮ ಜೀವನದ ಶೈಲಿಯನ್ನ ಬದಲಾಯಿಸುತ್ತೆ, ನಮ್ಮ ಆಲೋಚನಾ ವಿಧಾನಗಳನ್ನ ಬದಲಾಯಿಸುತ್ತೆ, ಮಾನವೀಯ ಮೌಲ್ಯಗಳನ್ನ ಬೆಳೆಸುತ್ತೆ, ಸಾಮಾಜಿಕರಣಗೊಳಿಸುತ್ತೆ ನಮ್ಮನ್ನ. ಬರೀ ಪಠ್ಯ ಪುಸ್ತಕಕ್ಕೆ ಸೀಮಿತವಾದವ್ರು ಏನಾಗಿದ್ದಾರೆ ಅಂತಂದ್ರೆ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಪಾಲ್ದಾಗಿರೋರು. ನಾವು ಎಷ್ಟಿನಂತ ಫೈಲ್ ವಿಚಾರ ಒಂದ್ ಸ್ವಲ್ಪ ಆಲೋಚನೆ ಮಾಡಿದ್ರೆ ಎಲ್ಲಾ ಬುದ್ಧಿವಂತರು, ಎಲ್ಲಾ ಜ್ಞಾನವಂತರೆ, ಬುದ್ಧಿವಂತರು ಅನ್ನೋದಕ್ಕಿಂತ. ಆದ್ರೆ ಯಾಕೀಗೆ ಅಂದ್ರೆ ಮೌಲ್ಯಗಳ ಕೊರತೆ ಕಾರಣವಾಗಿದೆ. ಶಿಕ್ಷಣ ಪಡೆದಿದ್ದಾರೆ, ಆದ್ರೆ ಮೌಲ್ಯಯುತವಾದಂತಹ ಶಿಕ್ಷಣವನ್ನ ಪಡೆಯೋದ್ರಲ್ಲಿ ಅವರು ಸೋತಿದ್ದಾರೆ. ಅದೇ ರೀತಿಯಾಗಿ ಕಟ್ಟಕಡೆಯದಾಗಿ ಪುಸ್ತಕದ ಬಗ್ಗೆ ಒಂದೇ ಒಂದು ವಿಚಾರವನ್ನ ಹೇಳಿ, ಪುಸ್ತಕ ಎಷ್ಟು ಮುಖ್ಯ ಆಗುತ್ತೆ, ಅದರಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋಂತಹ ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪುಸ್ತಕಗಳು ನಮ್ಗೆ ಓದ್ತಾ ಲೋಕ ಜ್ಞಾನವನ್ನ ಕೊಡಿಸುತ್ತೆ, ಸಾಮಾಜೀಕರಣಗೊಳಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಓದ್ತಾ ಮೊದಲನೇದಾಗಿ ಸಮಚಿತ್ತ ಭಾವವನ್ನ ಮೂಡಿಸುತ್ತೆ. ಸಮಚಿತ್ತ ಭಾವ ಅಂತಂದ್ರೆ ನೋವೇ ಬರ್ಲಿ, ನಲಿವೇ ಬರ್ಲಿ, ಕಷ್ಟ ಬರ್ಲಿ, ಸುಖ ಬರ್ಲಿ, ಎಲ್ಲದನ್ನು ಕೂಡ ನಾವು ಸಮಭಾವದಿಂದ ನೋಡೋ ಅಂತಹ ಮನಸ್ಥಿತಿಯನ್ನ ತರೋ ಅಂತದ್ದು ಈ ಪುಸ್ತಕ. ಅದೇ ರೀತಿಯಾಗಿ ನಿಷ್ಕಾಮ ಕರ್ಮ ಭಾವವನ್ನ ನಮ್ಮಲ್ಲಿ ಮೂಡಿಸುತ್ತೆ. ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿರೋ ತರ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ನಮ್ಮ ಕೆಲಸವನ್ನು ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಹೋಗ್ಬೇಕು. ದೇವ್ರು ನಾವು ಕಾರ್ಯಕ್ಕೆ ತಕ್ಕಂತೆ ಏನ್ ಕೊಡ್ಬೇಕಾ ಅದನ್ನ ಕೊಡ್ತೇನೆ. ಇದನ್ನು ಕೂಡ ಯಾವ್ದು ಕಲಿಸುತ್ತೆ, ನಾವು ಹೆಚ್ಚಿನದಾಗಿ ಅಭ್ಯಾಸ ಮಾಡುವಂತಹ ಪುಸ್ತಕಗಳು ಕೊಡುತ್ತೆ. ಅದೇ ರೀತಿಯಾಗಿ ಬುದ್ಧಿ ಶಕ್ತಿಯನ್ನ ಕೊಡುತ್ತೆ ಯಾವುದು ಪುಸ್ತಕಗಳು. ನಮಗೆ ಜ್ಞಾನ ಶಕ್ತಿಯನ್ನ ಕೊಡೋ ಅಂತದ್ದು ಯಾವುದೋ ತರಗತಿಯಲ್ಲಿ ಓದೋ ಅಂತಹ ಪುಸ್ತಕಗಳು ಜ್ಞಾನವನ್ನ ಕೊಡ್ತವೆ. ಆದ್ರೆ ಅದು ಬುದ್ಧಿಯಾಗಿ ಯಾವಾಗ ಪರಿವರ್ತನೆ ಆಗುತ್ತೆ ಅಂದ್ರೆ ನಾವು ಬೇರೆ ಬೇರೆ ಪುಸ್ತಕಗಳನ್ನ ಓದಿದಾಗ, ಆ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ಆ ಸಮಯಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಅವುಗಳನ್ನ ಅಳವಡಿಸಿಕೊಂಡಾಗ ಏನಾಗುತ್ತೆ, ಅದು ಬುದ್ಧಿಯಾಗಿ ಪರಿವರ್ತನೆಯಾಗಿ ಜೀವನದಲ್ಲಿ ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಅದು ಪುಸ್ತಕಗಳು ನಮ್ಗೆ ತ್ಯಾಗದ ಮನೋಭಾವನೆಯನ್ನ ಬೆಳೆಸುತ್ತೆ. ಉದಾಹರಣೆಗೆ ತ್ಯಾಗದ ಮನೋಭಾವನೆ ಅಂದ್ರೆ ನಮ್ಮಲ್ಲಿರೋಂಥದ್ದು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡೋದನ್ನ ಅರ್ಥ ಅಲ್ಲ ನಾನು ಹೇಳ್ತಾ ಇರೋಂಥದ್ದು. ಉದಾಹರಣೆಗೆ ಒಂದು ಮೊಬೈಲ್ ಅನ್ನ ನೋಡ್ತಾ ಇರ್ತೀವಿ ನಾವು. ಮೊಬೈಲ್ ಯಾವಾಗ್ಲೂ ಬೇಜಾರಾಗಿದೆ, ಇವಾಗ ಏನೋ ಕೆಲಸ ಮಾಡಿ ಬೇಜಾರಾಗಿರ್ಬೋದು, ಓದಿನೇ ಬೇಜಾರಾಗಿರ್ಬೋದು, ತಡಿ ಒಂದ್ 2 ನಿಮಿಷ ಮೊಬೈಲ್ ನೋಡೋಣ ಅಂತ ಹಿಂಗ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ. ಮಾಡ್ತಾ 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು, ನಮ್ಗೆ ಅರಿವಿಲ್ಲದೆ ಗಂಟೆಗಟ್ಲೆ ಸಮಯನ ವ್ಯರ್ಥ ಮಾಡ್ತೀವಿ. ಆ ವ್ಯರ್ಥ ಆದ ನಂತರ ನಮ್ಗೆ ಅನ್ಸುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ಸುತ್ತೆ ಏನಂತ, ಅಯ್ಯೋ 3 ಗಂಟೆ ಸಮಯನ ನಾನು ಅನ್ಯಾಯವಾಗೂ ವೇಸ್ಟ್ ಮಾಡೋದಲ್ಲ ಅನ್ಸುತ್ತೆ. ಮತ್ತೆ ಅದೇ ಕೆಲಸ ಮಾಡ್ತೀವಿ. ಇಂತಹ ಕೆಟ್ಟ ಸಮಯಗಳನ್ನ ನಾವು ತ್ಯಾಗ ಮಾಡೋದನ್ನ ಕಲ್ತ್ಕೋಬೇಕು. ಅದು ಕಲ್ಸೋ ಅಂತಹ ಗುಣ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಪುಸ್ತಕಗಳಿಂದ ಓದೋದ್ರಿಂದ ಅದು ನಮ್ಗೆ ಕೊಡ್ತಾ ಹೋಗುತ್ತೆ. ಅದೇ ನಂತರ ಕಡೆಯದಾಗಿ ಪುಸ್ತಕ ಓದೋದ್ರಿಂದ ಧ್ಯಾನ ಶಕ್ತಿ ಹೆಚ್ಚುತ್ತೆ. ಅರೆ ಇದೇ ಸರಿ ಆಗುತ್ತೆ, ಪುಸ್ತಕ ಓದೋದ್ರಿಂದ ಜ್ಞಾನ ಶಕ್ತಿ ಹೇಗ್ ಬರುತ್ತೆ ಅಂತ ನಾವು ಒಂದ್ ಕಡೆ ಯೋಚನೆ ಬರ್ಬೋದು ತಮ್ಮೆಲ್ರಿಗೂ. ನೋಡ್ರಿ, ಮನಸ್ಸಿನ ಏನೋ ಒಂದು ಶುದ್ಧ ಆಗ್ಬೇಕು ಅಂದ್ರೆ ದೇಹ ಶುದ್ಧಿಗೆ ಸ್ನಾನ ಹೇಗೆ ಮುಖ್ಯನೋ ಮನಸ್ಸಿನ ಶುದ್ಧಿಗೆ ಧ್ಯಾನ ಮುಖ್ಯ. ಧ್ಯಾನ ಅಂದ ತಕ್ಷಣ ನಮ್ಗೆ ಕಣ್ಣು ಮುಚ್ಕೊಂಡ್ ಕುಳಿತು ಉಸಿರಾಟದ ಕಡೆ ಗಮನ ಕೊಡೋದು ಅಷ್ಟೇ ಅಲ್ಲ. ಧ್ಯಾನ ಅಂತ ಅಂದ್ರೆ ನಾವು ಯಾವುದೇ ಕೆಲಸಗಳನ್ನ ನಿರ್ವಹಿಸ್ಲಿ, ಆ ಕೆಲಸಗಳನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಅದೇ ಕೆಲಸದ ಕಡೆ ಏಕಾಗ್ರತೆ ಭಾವವನ್ನ ಮೂಡಿಸ್ಕೊಂಡ್ ಕೆಲಸ ಮಾಡಿದ್ರೆ ಅದೇ ಧ್ಯಾನ ಆಗುತ್ತೆ. ಉದಾಹರಣೆ ನಾವು ಒಂದು ಪಾತ್ರೆ ತೊಳಿಬಹುದು, ಕಸ ಗುಡಿಸ್ಬೋದು, ಅಥವಾ ಬೇರೆನೋ ತೋಟದಲ್ಲಿ ಕೆಲಸಗಳನ್ನ ಮಾಡ್ಬೋದು, ಒಂದು ಕ್ರೀಡೆ ಆಡ್ಬೋದು, ಡ್ಯಾನ್ಸ್ ಮಾಡ್ತಿರ್ಬೋದು, ಏನಾರ ಮಾಡ್ತಿರ್ಲಿ, ಅದ್ರಲ್ಲಿ ಏಕಾಗ್ರತೆಯಾಗಿ ತಲ್ಲೀನರಾಗ್ತೀವಲ್ವಾ, ಆ ಭಾವವೇ ಧ್ಯಾನದ ಸ್ಥಿತಿ. ಯೋಚನೆ ಮಾಡಿ ಸ್ನೇಹಿತರೆ, ನಾವೊಂದು ಪುಸ್ತಕವನ್ನ ಇಟ್ಕೊಂಡು 2-3 ಗಂಟೆ ಟೈಮ್ ಏನಾದ್ರು ಕೂತ್ ಓದೋದು ಅಂದ್ರೆ ಎಷ್ಟೊತ್ತು ಧ್ಯಾನ ಮಾಡಿದ ಇದು ನಮ್ಗೆ ಪ್ರತಿಫಲ ಸಿಗುತ್ತೆ ಅಂತ. ಅಲ್ಲಿಗೆ 2-3 ಗಂಟೆ ಹೊತ್ತು ನಾವ್ ಏನಾದ್ರು ಧ್ಯಾನ ಮಾಡೋದ್ ರೂಢಿ ಆಯ್ತು ಅಂದ್ರೆ ನಿಜವಾಗ್ಲೂ ನಮ್ಮ ಆಲೋಚನಾ ವಿಧಾನ, ನಾವು ಬದುಕೋ ರೀತಿ ಪ್ರತಿಯೊಂದು ಕೂಡ ಬದಲಾಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚೆಚ್ಚು ಓದುವ ಹವ್ಯಾಸ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನಾದ್ರೂ ಭಾವಿಸ್ತಾ, ಎಲ್ರೂ ಪುಸ್ತಕಗಳನ್ನ ಓದೋಣ, ಓದೋರ್ಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ